ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಶರಣಪ್ಪ ಕರಡಿಯವರ ಪದಶಾಣನ ಪರಪಂಚ ಅನ್ನುವಂಥ ತತ್ವ ತ್ರಿಪದಿ ಕವನ ಸಂಕಲನದಿಂದ ಒಂದು ತತ್ವ ಪದವನ್ನು ವಾಚನ ಮಾಡಲು ಬಯಸ್ತೇನೆ. ಇವತ್ತಿನ ದಿನಮಾನಕ್ಕೆ ಈ ಒಂದು ತತ್ವಪದ ಅತ್ಯಂತ ಪ್ರಮುಖವಾದಂಥದ್ದು. ಯಾಕಂದ್ರೆ ಆ ಮಂದಿ ಈ ಮಂದಿ, ನಮ್ಮ ಮಂದಿ, ಅವ್ರ ಮಂದಿ ಇವ್ರ ಮಂದಿ, ಆ ಊರು ಈ ಊರು ನಮ್ಮೂರು ಅವ್ರೂರು ಅಂಥೇಳಿ ಗಡಿ ಮಾಡಿಕೊಂಡು ಮನುಷ್ಯರನ್ನದು ಮರೆತು ಕೇವಲ ಜಾತಿ ಧರ್ಮ ಭೇದ ಮಾಡಿಕೊಂಡು ಇವತ್ತು ಕೂಡ ನಾವು ಒಡೆದಾಡ್ತಾ ರಕ್ತ ಹರಿಸ್ತಾ ಬದುಕುವಂಥ ಸಂದರ್ಭದಲ್ಲಿ ಮನುಷ್ಯರ ಮಧ್ಯೆ ಈ ಧರ್ಮ ಈ ಜಾತಿ ಅನ್ನುವುದು ಎಷ್ಟರ ಮಟ್ಟಿಗೆ ಕೆಟ್ಟದೈತಿ ಅನ್ನೋದನ್ನು ಅವರ ನೆತ್ತರದ ರುಚಿಗಾದರೂ ನಮ್ಮೊಳಗ ಅಡಿಗೆ ಹಾರು ಅನ್ನುವಂಥ ಒಂದು ಕವನದಲ್ಲಿ ಬರೆದಾರ. ನೆತ್ತರದ ರುಚಿಗಾದರೂ ನಮ್ಮೊಳಗೆ ಅಡಿಗೆ ಹಾರು. ಕೇಳಿ. ಹಾರವರು ಇವರೆಂದು 6-5 ಜನ ಬಂದು, ಹಾರವರು ಇವರೆಂದು 6-5 ಜನ ಬಂದು ಕಾರರಿದು ಕೊಂದಾರ ಅವರನ್ನು ನಾನಾಗ ಜೋರರಿದ ನಗುನಕ್ಕು ಕುಂತೇನ. ಕಾರರಿದು ಕೊಂದಾರ ಅವರನ್ನು ನಾನಾಗ ಜೋರರಿದ ನಗುನಕ್ಕು ಕುಂತೇನ. ಮುಸುಲಾರು ಇವರೆಂದು ಮಸಗತ್ತಿ ಜನ ಬಂದು, ಮುಸುಲಾರು ಇವರೆಂದು ಮಸಗತ್ತಿ ಜನ ಬಂದು ಮುಸಲಿಡಿದು ಹರದಾರ ಮನಸ್ಸನ್ನು ನಾನಾಗ ಕುಸುದಾರ ಕನಸೊಳಗ ತೇಲೇನ. ಮುಸುಲಿಡಿದು ಹರದಾರ ಮನಸ್ಸನ್ನು ನಾನಾಗ ಕುಸುದಾರ ಕನಸೊಳಗ ತೇಲೇನ. ಕ್ರಿಸ್ತರು ಇವರೆಂದು ಕೃತಕಾರು ಜನ ಬಂದು, ಕ್ರಿಸ್ತರು ಇವರೆಂದು ಕೃತಕಾರು ಜನ ಬಂದು ಕುಸ್ತಿರದೆ ಕುತ್ತಿಗೇನ ಕೊಯ್ದಾರ, ಕುಸ್ತಿರದೆ ಕುತ್ತಿಗೇನ ಕೊಯ್ದಾರ ನಾನಾಗ ಗ್ರಸ್ತಿಡದು ಕುಂತೇನ ಕವಿಯೊಳಗ. ನಾನಾಗ ಗ್ರಸ್ತಿಡಿದು ಕುಂತೇನ ಕವಿಯೊಳಗ. ಬುದ್ಧಿಗರು ಇವರೆಂದು ಕದ್ದಿಗರು ಜನ ಬಂದು, ಬುದ್ಧಿಗರು ಇವರೆಂದು ಕದ್ದಿಗರು ಜನ ಬಂದು ಮದ್ದಿಟ್ಟು ಬುದ್ಧಿನ್ನ ಕಡಿಸಾರ, ಮದ್ದಿಟ್ಟು ಬುದ್ಧಿನ್ನ ಕಡಿಸಾರ ನಾನಾಗ ನಿದ್ದಿರದೆ ನಟಿಸೀನಿ ಮಠದೊಳಗ. ನಾನಾಗ ನಿದ್ದಿರದೆ ನಟಿಸೀನಿ ಮಠದೊಳಗ. ಎಲ್ಲರೂ ಮುಗಿದಾಗ ನನಪಾಳೆ ಬಂತೀಗ, ಎಲ್ಲರೂ ಮುಗಿದೀಗ ನನಪಾಳೆ ಬಂತೀಗ. ಬಲ್ಲವರು ಯಾರಿಲ್ಲ ಉಳಿಸಾಕ, ಬಲ್ಲವರು ಯಾರಿಲ್ಲ ಉಳಿಸಾಕ. ನಾನೀಗ ಕೊಲ್ಲುವ ಕೊಡ್ಲಿಗೆ ಬಲಿನೆತ್ತರ, ನಾನೀಗ ಕೊಲ್ಲುವ ಕೊಡ್ಲಿಗೆ ಬಲಿನೆತ್ತರ. ನೆತ್ತರದ ರುಚಿಗಾರು ನಮ್ಮೊಳಗ ಅಡಿಗ್ಯಾರ, ನೆತ್ತರದ ರುಚಿಗಾರು ನಮ್ಮೊಳಗ ಅಡಿಗ್ಯಾರ. ಉತ್ತರಿಸಿ ನೋಡಿದರ ತಿಳಿತಾರ, ಉತ್ತರಿಸಿ ನೋಡಿದರ ತಿಳಿತಾರ. ತೊಂಡ್ಯಾಳ ಪತ್ತರಿಸಿ ಪಾಡ್ಯಾನ ಪದಶಾಣ, ತೊಂಡ್ಯಾಳ ಪತ್ತರಿಸಿ ಪಾಡ್ಯಾಣ ಪದಶಾಣ. ನಮ್ಮೊಳಗಿರ್ತಕ್ಕಂಥ ಮನುಷ್ಯತ್ವವನ್ನು ಮರೆತು ರಾಕ್ಷಸತ್ವದಿಂದ ಇವತ್ತು ಸಮಾಜದಲ್ಲಿ ನಾವೇನು ಒಡಕು ಮಾಡ್ತಾ ಇದ್ದೀವಲ್ಲ ಅದನ್ನು ಕುರಿತು ಪದಶಾಣ ಅತ್ಯಂತ ಮಾರ್ಮಿಕವಾಗಿ ಈ ಒಂದು ಕವನದಲ್ಲಿ ತನ್ನ ಮನದಾಳದ ಆಶೆಯನ್ನು ಸಮಾಜದಲ್ಲಿನ ವಿಚಾರವನ್ನು ಬಿತ್ತರಿಸುವ ಕೆಲಸವನ್ನು ಮಾಡಿದನ. ಈ ಕವನ ನಮಗೆ ಯುರೋಪಿನಲ್ಲಿರ್ತಕ್ಕಂಥ ಒಬ್ಬ ಕವಿಯು ಕೂಡ ಇದೇ ರೀತಿ ಬರೆದು ನೆನಪಾಗ್ತದ. ಯಾಕಂದರೆ ಮನುಷ್ಯತ್ವ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು. ಆ ಮನುಷ್ಯತ್ವವನ್ನು ಮರೆತರ ಮನುಷ್ಯರಿಗೆ ಬೆಲೆ ಇಲ್ಲ ಅನ್ನುವುದು ಈ ಒಂದು ಕವನದ ಒಳಾರ್ಥ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ನಮಸ್ಕಾರ.